ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಭಾನುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ನಾನು ಹೈಲೈಟ್ಸ್ಗಳನ್ನ ಹೇಳ್ತೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋನ ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸಂಚಿಕೆ ಆರಂಭದಲ್ಲಿ ಈಗ ಭೂಮಿ ಮಾಡೋ ವ್ರತಕ್ಕೆ ಈ ದೇವಯಾನಿ ಭದ್ರನ ಕಡೆಯಿಂದ ಅವನ ತರಿಸ್ತಾ ಇದ್ದಾಳೆ. ಭೂಮಿನ ಏನಾದರೂ ಮಾಡಿ ಸಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಮನೆಯಲ್ಲಿ ಶಾರದಾಗೆ ಹಳೆ ನೆನಪುಗಳನ್ನೆಲ್ಲ ಮರುಕಳಿಸೋ ಪ್ರಯತ್ನ ಲಿಂಗವಜ್ಜಿ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಯತ್ನದ ಮೇರೆಗೆ ಆ ಶಾರದಾಗೆ ಹಿಂದೆ ಮಾಡಿದಂಥ ಒಂದಷ್ಟು ಕೆಲಸಗಳು ನೆನಪು ಬರ್ತಾಯಿದೆ. ಅದನ್ನು ನಾನು ಹೇಳ್ತೀನಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ಗೆ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ನಿಂಗವಜ್ಜಿಯವ್ರ ಮನೇಲಿ ಎಲ್ಲ ಸಂಸಾರದ ಸಮಸ್ಯೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅವ್ರ ವಾರ್ಗಿತ್ಯ ಆಗಿರ್ಬೋದು, ಎಲ್ಲರನ್ನೂ ಸಹ ಸರಿ ಮಾಡೋದ್ರಲ್ಲಿ ಮೇಲ್ಗೈನ ಸಾಧಿಸ್ತಾಳೆ. ಇನ್ನು ಮನೇಲೆಲ್ಲ ಸರಿ ಹೋಗಿದೆ ವಾತಾವರಣ, ಅಜ್ಜಿನೂ ಸಹ ಆರೋಗ್ಯವಾಗಿದ್ದಾರೆ. ಈಗ ನಾವು ಊರಿಗೆ ಹೋಗ್ಬೋದು. ಅದಕ್ಕಿಂತ ಮುಂಚೆ ನಾನು ಒಂದು ಕೆಲಸ ಮಾಡೋದಿದೆ ಅಂತೇಳ್ಬಿಟ್ಟು ಮಯೂರಿ ಮತ್ತು ಭೂಮಿ ಇಬ್ಬರು ಸಹ ಆ ಗುರುಗಳು ಹೇಳಿರ್ತಾರಲ್ಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಅದನ್ನು ನಾನು ಯಾರಿಗೂ ಗೊತ್ತಿಲ್ಲದೇ ಮಾಡಬೇಕು. ಇನ್ನು ಮನೆಗೆ ಗೊತ್ತಾದರೆ ನಾನು ಇವಾಗ ಮನಸ್ವಿನಿ, ನೀನು ಯಾಕೆ ವ್ರತ ಮಾಡ್ತಿದ್ದೀಯ ಅಂತ ಪ್ರಶ್ನೆಗಳು ಉಂಟಾಗುತ್ತೆ ಅಂದ್ಬಿಟ್ಟು ಅವರಿಬ್ಬರೇ ಆ ವ್ರತನ ಮಾಡೋಕ್ಕೆ ಮುಂದಾಗ್ತಾರೆ. ನಂತರ ದೇವಯಾನಿದ್ದಳು ಇವ್ರು ಮಾಡೋ ವ್ರತಕ್ಕೆ ನನಗೆ ಆದಷ್ಟು ಬೇಗ ಒಂದು ಹಾವು ಬೇಕಲ್ಲ ಅಂತೇಳ್ಬಿಟ್ಟು ಭದ್ರಂಗೆ ಫೋನ್ ಮಾಡಿ, ಭದ್ರ ಹಾವು ಸಿಗ್ತಾ ಅಂದಾಗ ಮೇಡಮ್ ಯಾರು ಆ ಒಂದು ಕೆಲಸ ಮಾಡೋಕ್ಕೆ ಒಪ್ಕೋತಾ ಇಲ್ಲ, ಯಾರೂ ಸಹ ಪ್ರಾಣ ತೆಗಿಯೋಕ್ಕೆ ಮುಂದಾಗ್ತಿಲ್ಲ ಅಂದಾಗ ಭದ್ರ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಒಂದು ವಿಷ ತುಂಬಿರೋ ಹಾವು ಬೇಕೇ ಬೇಕು ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಸರಿ ಆಯಿತು, ನಾನು ಅದನ್ನು ಇದು ಮಾಡ್ತೀನಿ ಮೇಡಮ್, ನಾನು ತಂದು ಕೊಡ್ತೀನಿ ನಿಮಗೆ ಅಂತೇಳ್ಬಿಟ್ಟು ಭದ್ರ ಒಪ್ಕೋತಾನೆ. ಇನ್ನು ಭೂಮಿ ಇದ್ದಳು ಗುರುಗಳು ಹೇಳಿರ್ತಾರಲ್ಲ, ಸೊ ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದಂಥ ಪುರೋಹಿತರನ್ನ ಏನು ಮಾಡಬೇಕು, ಯಾವ ರೀತಿ ವ್ರತ ಮಾಡಬೇಕು ಎಲ್ಲನೂ ಸಹ ಕೇಳಿದಾಗ ಅವ್ರು ಹೇಳ್ತಾರೆ, ಉತ್ತದ ಮಣ್ಣು ತಗೊಂಬಂದು ನೀನು ವ್ರತ ಮಾಡಬೇಕು ತಾಯಿ, ತುಂಬ ನಿಷ್ಠೆಯಿಂದ ಮಾಡಬೇಕು. ಈ ದೇವರಲ್ಲಿ ಈ ಊರಲ್ಲಿ ನಂಬೋ ದೇವರು ಅಂದರೆ ನಾಗದೇವತೆ. ಸ್ವಲ್ಪ ಅಡೆತಡೆ ಆಯಿತು ಅಂದ್ರೂ ನೀನು ಪ್ರಾಣಕ್ಕೆ ಅಪಾಯ ಇದೆ, ಒಂದು ಸತಿ ಯೋಚನೆ ಮಾಡಿ ವ್ರತ ಮಾಡೋದಕ್ಕಿಂತ ಮುಂಚೆ ಅಂದ್ಬಿಟ್ಟು ಹೇಳ್ತಾರೆ. ಏನೇ ಆದ್ರೂ ನನ್ನ ಗಂಡನ ಪ್ರಾಣನ ಉಳಿಸ್ಕೋಬೇಕು ಅಂದರೆ ನಾನು ಈ ವ್ರತ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಭೂಮಿ ವ್ರತ ಮಾಡೋಕ್ಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ಭದ್ರ ಫೋನ್ ಮಾಡಿ ಮೇಡಮ್ ಹಾವು ರೆಡಿ ಇದೆ ಅಂತೇಳ್ಬಿಟ್ಟು ದೇವಯಾನಿಗೆ ಹೇಳ್ತಾನೆ. ರೆಡಿ ಇದೆಯಾ? ನಮ್ಮೂರಲ್ಲಿ ನಾಗದೇವತೆ, ಈ ಊರಲ್ಲಿ ನಾಗದೇವತೆ ದೇವಸ್ಥಾನ ಇದೆ ನೋಡು, ಅಲ್ಲಿಗೆ ತೊಗೊಂಡ್ಬಿಡು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಇನ್ನು ತಗೊಂಬಂದು ಭೂಮಿ ಉತ್ತದ ಮಣ್ಣು ತರೋದಕ್ಕಿಂತ ಮುಂಚೆ ನೀನು ಅವನ್ನ ಅದರೊಳಗಡೆ ಬಿಡಬೇಕು ಅಂತೇಳ್ಬಿಟ್ಟು ಭದ್ರಂಗೆ ದೇವಯಾನಿ ಹೇಳ್ತಾಳೆ. ಇದನ್ನೆಲ್ಲ ನೋಡೋಕ್ಕೆ ಅಂಜು ಮತ್ತು ದೇವಯಾನಿ ಸಹ ದೇವಸ್ಥಾನದ ಹತ್ರ ಬಂದಿರ್ತಾರೆ. ಇನ್ನು ಅಜಿತ್ ಫೋನ್ ಮಾಡಿ, ನಾನು ಆದಷ್ಟು ಬೇಗ ನನ್ನ ಕೆಲಸ ಮುಗಿದಿದೆ ಸತ್ಯಣ್ಣ, ನಾನು ಮತ್ತು ನೀವು ಅಜ್ಜಿ ಊರಿಗೆ ಹೋಗಿ ಅಜ್ಜಿ ನೋಡ್ಕೊಬರೋಣ ಅಂದಾಗ, ಅಜಿತ ಏನೋ ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಸತ್ಯಣ್ಣ ಕೆಲಸ ಮುಗಿದಿದೆ, ಸೊ ಹಂಗಾಗಿ ಅಲ್ಲ ಕಣೋ ದೊಡ್ಡ ಕೇಸಲ್ಲಿ ಇದ್ದೀನಿ, ಏನೋ ಪ್ರಾಬ್ಲಮ್ಮು ಅಂತ ಅಂದಾಗ, ಅದಂತೂ ನಿಜಾನೇ, ಆದರೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ನಾನು ಹಿಡ್ದಿದ್ದೀನಿ ಅಂತ ಪೊಲೀಸವ್ರಿಗೆ ಇದೆಲ್ಲ ಕಾಮನ್ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಜಿತ್. ಸರಿ ಕಣೋ ನೀನು ಹುಷಾರಾಗಿದ್ದರೆ ಅಷ್ಟೇ ಸಾಕು ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆದಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಿ ಸತ್ಯಣ್ಣ, ನಾನು ಮತ್ತು ನೀವು ಹೋಗೋಣ, ಭೂಮಿನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಹೌದಾ ಸರಿ ಕಣೋ ಆಯಿತು ಅಂದ್ಬಿಟ್ಟು ಸತ್ಯಣ್ಣ ಒಪ್ಕೊತಾರೆ. ಇನ್ನು ಭೂಮಿಗೆ ಸತ್ಯಣ್ಣ ಸುಳ್ಳನ್ನ ಹೇಳಿರ್ತಾರೆ, ಅಜಿತ್ ದೊಡ್ಡ ಪ್ರಾಬ್ಲಮಲ್ಲಿದ್ದಾರೆ ಅಂತೇಳಿ. ಆದರೆ ಅದು ನಿಜಾನೇ. ಯಾಕೆಂದರೆ ಫ್ರಾಡ್ ಅಶ್ವಿನಿ ಇದ್ದಳು ಒಂದಷ್ಟು ಜನನ ಬಿಟ್ಟು ಅಜಿತ್ ಪ್ರಾಣನ ತೆಗ್ಸೋಕ್ಕೆ ಮುಂದಾಗಿದ್ದಾಳೆ. ಅಜಿತ್ ಎಲ್ಲೇ ಸಿಕ್ಕಿದ್ರೂ ಅವನ್ನ ತೆಗಿಲೇಬೇಕು ಅಂತ ಚಾಕು ಇಟ್ಕೊಂಡು ಕಾಯ್ತಿರೋರು ತುಂಬ ಜನನೇ ಇದ್ದಾರೆ. ಇನ್ನು ಭೂಮಿ ವ್ರತ ಮಾಡೋಕ್ಕೆ ಹುತ್ತದಲ್ಲಿ ಮಣ್ಣು ತಗೋಬೇಕು ಅಂತೇಳ್ಬಿಟ್ಟು ಹೋಗ್ತಾಳೆ. ಇನ್ನು ಅಲ್ಲಿಗೆ ಮಯೂರಿನೂ ಇರ್ತಾಳೆ, ಮನೆಯವ್ರು ಯಾರೂ ಇರಲ್ಲ. ಅಷ್ಟರಲ್ಲಿ ಭದ್ರ ಇದ್ದವನು ಅವನ ಹುತ್ತದೊಳಗೆ ಬಿಟ್ಟಿರ್ತಾನೆ. ಹುತ್ತದ ಮಣ್ಣನ್ನು ತಗೋಬೇಕು ಅಂದರೆ ಭೂಮಿ ಹುತ್ತದ ಹತ್ರಕ್ಕೆ ಹೋಗಲೇಬೇಕು. ಸೊ ಹೋದಾಗ ಇದು ಸಡನ್ನಾಗಿ ಹಾವು ಮೇಲೆ ಬಂದ್ಬಿಡುತ್ತೆ. ಅದನ್ನು ನೋಡಿ, ಅಮ್ಮ ತಾಯಿ ನಾನು ಯಾವುದೇ ರೀತಿ ತಪ್ಪು ಕೆಲಸ ಮಾಡ್ತಿಲ್ಲ, ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ವ್ರತ ಮಾಡ್ತಿದ್ದೀನಿ, ಅವ್ರಿಗೆ ಯಾವುದೇ ಅನಾಹುತ ಆಗಬಾರ್ದು, ಹಾಗಾಗಿ ನೀನು ನಂಬಿ ಇದಕ್ಕೆ ಕೈ ಹಾಕ್ತಾಯಿದ್ದೀನಿ, ತಪ್ಪಿದ್ರೆ ಕ್ಷಮಿಸು ತಾಯಿ ಅಂದ್ಬಿಟ್ಟು ದೇವ್ರಿಗೆ ಮಳೆ ಬಿದ್ದು ಭೂಮಿ ಅಲ್ಲಿಂದ ಮಣ್ಣು ತೆಗಿತಾಳೆ. ಅಲ್ಲಿದ್ದಂಥ ನಾಗದೇವತೆ ಅವೇನಿದೆ ಅದು ಈ ಒಂದು ಕಚ್ಚಾ ಅವನ್ನ ಬಿಟ್ಟಿರ್ತಾರಲ್ಲ ಆ ಅವನ್ನ ಅದು ತಡೀತೈತೆ. ಅಂದರೆ ಏನೇ ಆದರೂ ಇವಳು ಮಾಡ್ತಿರೋ ವ್ರತಕ್ಕೆ ಭಂಗ ಬರೋ ರೀತಿ ಬರಬಾರ್ದು, ಆ ರೀತಿ ಮಾಡೋಕ್ಕೆ ಆ ದೇವರೇ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಲ್ಲೊಬ್ಬ ಗುರುಗಳಿರ್ತಾರಲ್ಲ ಅವ್ರು ಮತ್ತೆ ಬಂದು ಹೇಳ್ತಾರೆ, ನೋಡು ಇಲ್ಲಿ ನಿನಗೆ ತುಂಬ ಅಡೆತಡೆಗಳು ಬರೋದು ತುಂಬಾ ಇದೆ, ನೀನು ಈ ವ್ರತನ ಮಾಡೋಕ್ಕೆ ತುಂಬಾ ಹುಷಾರಾಗಿ ಮಾಡಬೇಕು ಅಂತ ಹೇಳಿದಾಗ, ಭೂಮಿ ಹಾವು ಬಂತು ಹಾವು ಅಂತೇಳ್ಬಿಟ್ಟು ಮಯೂರಿ ಹೇಳಿದಾಗ, ಏನೂ ಆಗಲ್ಲ ಮಯೂರಿ, ಇದನ್ನೆಲ್ಲ ನಾವು ನೋಡಲೇಬೇಕಲ್ವ, ನಾವು ಪೂಜೆ ಮಾಡ್ತಿರೋದು ಅಂತ ನಮಗೆ ಗೊತ್ತಾದ ಮೇಲೆ ತಾನೇ ಅವ್ರು ಹೇಳಿದ್ರಲ್ಲ ಹಾವು ಇರುತ್ತೆ ಅಂತಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಈಗ ಭೂಮಿ ವ್ರತ ಮಾಡೋಕ್ಕೆ ಮಡಿ ಉಟ್ಟು ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಅಲ್ಲಿನ ಮಣ್ಣಿನಂತಂದು ವ್ರತ ಮಾಡ್ತಾ ಇದ್ದಾಳೆ. ಮತ್ತೆ ಹೋಗಿ ಆ ಒಂದು
ಆ ಹುತ್ತದ ಹತ್ರ ಅವಳು ಮತ್ತೆ ಆ ಪೂಜೆನ ಮಾಡಬೇಕಾಗಿದೆ. ನಿಜವಾಗ್ಲೂ ಭೂಮಿಗೆ ಈ ಸತಿ ಯಾವಂತೂ ಕಚ್ಚಿಲ್ಲ ದೇವರಾವು. ಇನ್ನು ಭದ್ರ ಬಿಟ್ಟಿರೋ ಅವು ಖಂಡಿತವಾಗ್ಲೂ ಭೂಮಿ ಪ್ರಾಣಕ್ಕೆ ಅಪಾಯ ತಂದು ಹುಡುಗುತ್ತಾ, ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಾಂದರೆ ಅಷ್ಟರಲ್ಲಿ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ಬರ್ತಾರ, ಬಂದು ಭೂಮಿ ಪ್ರಾಣನ ಕಾಪಾಡ್ತಾರೆ. ಭೂಮಿ ಡೇಂಜರ್ ಝೋನಲ್ಲಿ ಇದ್ದಾಳ, ಅದು ಸಹ ನೋಡಬೇಕಾಗಿದೆ. ಇನ್ನು ಶಾರದಾಗೆ ಹಳೆ ನೆನಪುಗಳು ಬರ್ತಿರೋದು ತುಂಬಾ ಖುಷಿ ವಿಚಾರ. ಲಿಂಗಪ್ಪಜ್ಜಿ ಇದ್ದವರು ಶಾರದಾ ಈ ಬಳೆ ನೀನೇ ನಾನು ಕೊಟ್ಟಿದ್ದೆ ನೆನಪೈತಾ ಅಂದಾಗ ಆ ಕಡೆ ಶಾರದಂಗೆ ನೆನಪೈತೆ ಅಂತ ಹೇಳ್ತಾಳೆ. ಈಗ ಶಾರದಂಗೆ ನೆನಪಿದ್ರೂ ಸಹ ಗೊತ್ತಾಗಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾಳ, ಇಲ್ಲ ಶಾರದನ ಉದ್ದೇಶ ಆದರೂ ಏನು? ದೇವಯಾನಿ ಬಂಡವಾಳನ ಬಯಲ್ಗೆಳಿತಾಳ, ಅದು ಸಹ ನೋಡೋಣ. ಇಲ್ಲ ದೇವಯಾನಿನ ಇವಳೇ ಹಿಡ್ಕೊಡ್ತಾಳ ಭೂಮಿಗೆ, ಅದನ್ನು ಸಹ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೋಡಿ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ.